ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಮನೆಗೆ ನೀವು ತಿನ್ಸ್ಬಿಡಿ. ರಿಟೈರ್ಡ್ ಆಗಿದೆ, ಮನೆಗೆ ಬರ್ತಾ ಇದೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ಮನೇಲಿ ತರಕಾರಿ ಹೇಗೆ ಏನಕ್ಕೆ ಅಂದ್ರೆ ನನಗೂ ಅಷ್ಟೊಂದು ಬೇಜಾರಾಗಿತ್ತು ಅಂದ್ರೆ ಮಕ್ಕಳ ತರ ಅಳ್ತಾ ಕೂತ್ಬಿಟ್ರು ಸರ್ ಆಫೀಸಲ್ಲಿ. ಸಕ್ಕತ್ ಹತ್ಬಿಟ್ರು ಅವಾಗ, ಸಕ್ಕತ್ ಬೇಜಾರಾಗೋಯ್ತು ಅವಾಗ. ಓಕೆ, ನಾವು ನಮ್ಮ ಇಲಾಖೆಯಲ್ಲಿ ಜಾನುವಾರು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀ ಪಿ ಟಿ ಸುರೇಶ್ ರವರು ವಯೋನಿವೃತ್ತಿಯನ್ನು ಹೊಂದಿರತಕ್ಕಂಥ ಪ್ರಯುಕ್ತ ನಾವು ಪೊನ್ನಂಪೇಟೆ ತಾಲೂಕು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ವತಿಯಿಂದ ನಮ್ಮ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಪಶು ಸಖಿಯರು ಮತ್ತು ಸಿಬ್ಬಂದಿಗಳು ಮತ್ತು ನಮ್ಮ ಅಧಿಕಾರಿ ವರ್ಗದವರಿಂದ ಒಂದು ನಿವೃತ್ತಿಯ ಪ್ರಯುಕ್ತ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಆಸೆಯಿಂದ, ಖುಷಿಯಿಂದ ಅಧ್ಯಕ್ಷತೆ ವಹಿಸಿಕೊಂಡು ನಮ್ಮ ಜಿಲ್ಲಾ ಉಪನಿರ್ದೇಶಕರಾದಂತಹ ಡಾಕ್ಟರ್ ಲಿಂಗರಾಜ್ ದೊಡ್ಡಮನಿ ಸರ್ ಅವರು ಬಂದಿದ್ದಾರೆ. ಸೊ ಅವರಿಗೆ ಈ ಒಂದು ಸಮಾರಂಭಕ್ಕೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಪಿ ಟಿ ಸುರೇಶ್ ರವರು ಈ ಒಂದು ವಯೋನಿವೃತ್ತಿ ಹೊಂದಿರತಕ್ಕಂಥವರ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಮ್ಮ ಆತಿಥ್ಯವನ್ನು ಮತ್ತೆ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ವಿಜುಳರವರು ಕೂಡ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ನಮ್ಮ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪತ್ರಕರ್ತರಾದಂತಹ ಜಗದೀಶ್ ಅವರು ಕೂಡ ಇಲ್ಲಿ ಹಾಜರಿದ್ದಾರೆ. ಅವ್ರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಒಂದು ದಿನ ಬಂದೇ ಬಿಟ್ಟು ನಿವೃತ್ತಿ ಬರುತ್ತೆ ಅಂತ ಅನ್ಕೊಂಡು ನಿವೃತ್ತಿಯ ದಿನ ಬಂದೇ ಬಿಟ್ಟು, ಬಹುಶಃ ನಾವೆಲ್ಲ ಒಂದೇ ಜೊತೆಯಲ್ಲಿ ಒಂದೇ ಟೀಮಲ್ಲಿ ಟ್ರೈನಿಂಗ್ ಆದವರು. ಆಲ್ಮೋಸ್ಟ್ 30-32 ವರ್ಷದ ಒಂದು ಸುದೀರ್ಘ ಸೇವೆ, ಯಾವುದೇ ಒಂದು ಕಳಂಕ ಇಲ್ಲ, ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ಆ ಥರ ಒಂದು ನಮ್ಮ ಟೀಮು ಒಂದು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಹಾಗೆ ನಡೆಯೋ ಹಾದಿಯಲ್ಲಿ ಅಲ್ಲಿ ಇಲ್ಲಿ ಏಳು ಬೀಳು ಬರುತ್ತೆ. ಆದರೂ ಅಂತ ಕೆಟ್ಟ ಒಂದು ಇದರಲ್ಲಿ ನಾವೇನು ಹೆಸರು ತಗೊಂಡಿಲ್ಲ. ಸುರೇಶ್ ಅವರು ಅಷ್ಟೇ, ಇಷ್ಟೊಂದು ಸ್ಟಾಫ್ ಕೊರತೆ ಇದ್ರೂ ಸಹ ಪೊನ್ನಂಪೇಟೆ ತಾಲೂಕಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಇದೆ. ನಮ್ಮ ಬೇರೆ ಜಿಲ್ಲೆಗಳ ಸಹೋದ್ಯೋಗಿಗಳನ್ನ ನೋಡಿದಾಗ ಇಲ್ಲಿ ಬಹಳ ಒತ್ತಡ ಇದೆ, ಆದರೂ ನಾವು ಕೆಲಸ ಮಾಡಿದ್ದೇವೆ ಅಂತ ಹೇಳ್ಕೊಳ್ತೇವೆ. ಶ್ರೀ ಸುರೇಶ್ ಅವರು ಸುಮಾರು 30 ವರ್ಷಗಳ ಸುದೀರ್ಘ ಸೇವೆಯಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ. ಬಹುಶಃ ದಕ್ಷಿಣ ಕೊಡಗು ಅಲ್ಲಿ ನಾವು ನೋಡಿದ್ರೆ ಇಲ್ಲಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ. ಇದು ಕಂಪ್ಲೀಟ್ ಮಲೆನಾಡು ಏರಿಯಾ, ಮತ್ತು ಒಂದೊಂದು ಮನೆಗೂ ಇನ್ನೊಂದು ಮನೆಗೂ ಸುಮಾರು ಇದಿರ್ತದೆ. ಆದರೆ ಬಹುಶಃ ಇಲಾಖೆ ಇವತ್ತು ಮನೆ ಮನೆಗೆ ತಲುಪಿದೆ. ಇಲಾಖೆ ಸಾರ್ವಜನಿಕರು ಇಲಾಖೆನ ಗುರುತಿಸ್ಕೊಂಡಿದ್ದಾರೆ ಅಂದರೆ ಬಹುಶಃ ನಮ್ಮ ಸುರೇಶ್ ಮತ್ತು ಹೂವಯ್ಯನಂತವರ ಸಿಬ್ಬಂದಿಯಿಂದಲೇ. ನಾವು ಅಧಿಕಾರಿ ವರ್ಗದವರು ಪ್ರತಿ ಮನೆಗೂ ಪ್ರತಿಯೊಂದು ಸಾರ್ವಜನಿಕರು ತಲುಪಕ್ಕಾಗಿಲ್ಲ. ಆದರೆ ನಮ್ಮ ಸಿಬ್ಬಂದಿಗಳು ಮೋಸ್ಟ್ಲಿ ಸುರೇಶ್ ಮತ್ತು ಹೂವಯ್ಯ, ಕಳೆದ ವರ್ಷ ಪಾಪ ಹೂವಯ್ಯ ನಿವೃತ್ತಿ ಆಗಿಬಿಟ್ರು, ಮತ್ತು ಈ ವರ್ಷ ಸುರೇಶ್ ನಿವೃತ್ತಿ ಆಗ್ತಿದ್ದಾರೆ. ಇವರು ಪಾಪ ಇಲಾಖೆಯನ್ನು ಎತ್ತಿಟ್ಕೊಂಡವ್ರು ಇವರೇ. ನಾವು ಅಧಿಕಾರಿಗಳು ಏನೇ ಕೆಲಸ ಮಾಡ್ಬೋದು, ಎಲ್ಲ ಮಾಡ್ಬೋದು, ಆದರೆ 24/7 ಒಂದು ಸೇವೆ ಕೊಟ್ಟಿದ್ದಾರೆ. ಇವತ್ತು ಇಲಾಖೆ ಪ್ರತಿಯೊಂದು ಜಾನುವಾರು ಮಾಲೀಕರ ಮನೆ ಬಾಗಿಲಿಗೆ ತಲುಪಿದೆ ಅಂದರೆ ಬಹುಶಃ ನಮ್ಮ ಸುರೇಶ್ ಅಂತ ಸಿಬ್ಬಂದಿಯಿಂದ ಮಾತ್ರ ಸಾಧ್ಯ. ಕಳೆದ ಒಂದು 4-5 ವರ್ಷದಿಂದ ಪಾಪ ಅವ್ರ ಆರೋಗ್ಯ ಸರಿ ಇರಲಿಲ್ಲ.
ನಾನು ಪ್ರತಿ ಸಲ ಹೇಳ್ತಾ ಇದ್ದೆ, ಸುರೇಶ್ ಆರೋಗ್ಯ ನೋಡ್ಕೊಳ್ಳಿ, ವ್ಯಾಕ್ಸಿನೇಷನ್ ಬಂದಾಗ 1 ತಿಂಗಳು ಮುಂಚೆ ರಜೆ ಹಾಕ್ಕೊಳ್ಳಿ, ಇಲ್ಲ 1 ತಿಂಗಳು ವ್ಯಾಕ್ಸಿನೇಷನ್ ಆದಮೇಲೆ 1 ತಿಂಗಳು ರಜೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಆದರೂ ಪಾಪ ರಜೆ ಹಾಕದೆ ಅವ್ರು ಕಳೆದ 5 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಆರೋಗ್ಯ ಕೈ ಕೊಟ್ಟರು, ಅದು ಮಾತ್ರ ಅವರು ಸೇವೆ ಮಾತ್ರ ಸ್ಮರಣೀಯ, ಶ್ಲಾಘನೀಯ. ಇವತ್ತು ಒಂಥರ ವಿಷಾದತೆ ಇರುವಂತಹ ದಿನ ಆಯಿತಾ. ನೀವು ಮಾತಾಡಿ ಅಂತ ಹೇಳ್ತಾ ಇದ್ದೀರಾ. ನಾವು ಅವರು ವಿಶ್ರಾಂತಿ ಜೀವನಕ್ಕೆ ತೆರಳ್ತಾ ಇರೋದನ್ನು ನಾವೊಂಥರ ವಿಷಾದತೆಯಿಂದ ನೋಡ್ತಾ ಇದ್ದೀವಿ. ಏಕೆಂತೇಳಿದರೆ ಈ ಪಶು ಸಖಿ ಅಂತ ಹೇಳುವ ಕಾನ್ಸೆಪ್ಟಲ್ಲಿ ನಮ್ಮನ್ನು ಆಯ್ಕೆ ಮಾಡಿದಾಗ ನಮ್ಗೆ ಏನು ಗೊತ್ತಿರಲಿಲ್ಲ. ನಾವು ಫಸ್ಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಬಲ್ಲಿಮುಂಡೂರು ಹಾಸ್ಪಿಟ್ಲಲ್ಲಿ ಹೋಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಒಂಥರ ಹುರಿದುಂಬಿಸಿದವರು ಇವರು ನಮ್ಮ ಸುರೇಶ್ ಸರ್. ಅಂದರೆ ನೀವು ಮಾಡಿ, ನಾವು ಇರ್ತೀವಿ, ನಮಗೆಲ್ಲರಿಗೂ ಗೊತ್ತುಂಟು ಇಲ್ಲಿ ಚೆನ್ನಾಗಿ ಹೀಗೆ ಮಾಡ್ಬೋದು ಅಂತ ಹೇಳುವಂಥ ಒಂದು ಹುರಿದುಂಬಿಸಿ ನಮಗೆ ಡ್ಯೂಟಿ ಇಷ್ಟು ವರ್ಷ ಮಾಡಲಿಕ್ಕೆ ಒಂದು ಆಸಕ್ತಿ ಕೊಟ್ಟಂಥ ಒಂದು ವ್ಯಕ್ತಿ ಇವರು. 6ರಲ್ಲಿ KMF ಕೆಲಸ ಮಾಡಿ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆದಾಗ ಮೊದಲನೇ ಸಾರಿ ನಾವು ಸಿಬ್ಬಂದಿಗಳು ಅದು ವ್ಯಾಕ್ಸಿನೇಷನ್ ಇರೋದು ಮತ್ತೊಂದಕ್ಕೆ ಭೇಟಿ ಆದರೆ ನಾವು ಸುರೇಶ್ ಮತ್ತು ನಾವು, ಯಾಕೆಂದ್ರೆ ಅವಾಗ ಅವರು ಹುದುಕೇರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾಕೆಂದ್ರೆ ನಾವು ಅವಾಗ ಯಂಗ್ಸ್ಟರ್ಸು KMF ನಾವು ಕೆಲಸ ಮಾಡ್ತಕ್ಕಂಥ ರೂಟೇ ಬೇರೆ ಇರುತ್ತೆ. ಅಲ್ಲಿರ್ತಕ್ಕಂಥ ಪೊಲಿಟಿಕಲ್ ಸಿನಾರಿಯೋಗಳು, ಪಬ್ಲಿಕ್ ಸ್ಪೇಸ್ ಮಾಡ್ತಕ್ಕಂಥದ್ದೇ ಬೇರೆ ಇರುತ್ತೆ. ಇಲಾಖೆಗೆ ಬಂದಾಗ ಇಲ್ಲಿ ಥರದ್ದೇ ಬೇರೆ ಇರುತ್ತೆ. ಯಾಕೆ ನಾವು ಅಲ್ಲಿ ಕೆಲಸ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅನ್ನೋ ಥರದಲ್ಲಿ ಇರುತ್ತೆ. ಸೊ ಆ ಥರದ ಒಂದು ವಾತಾವರಣದಿಂದ ನಾವು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಾಗ, ಅದರಲ್ಲೂ ಕೂಡ ನಾವು ಬಯಲುಸೀಮೆಯವರು ಮಲೆನಾಡಿಗೆ ಬಂದಾಗ ಹೇಗೆ ಏನು ಎತ್ತ ಅಂತ ಗೊತ್ತಿರಲ್ಲ. ಮೊದಲನೇದಾಗಿ ನಮ್ಮಲ್ಲಿ 1 ಕಿಲೋಮೀಟರ್ಗೆ 100 ಮನೆ ಇದ್ದರೆ ಇಲ್ಲಿ 10 ಕಿಲೋಮೀಟರ್ಗೆ 1 ಮನೆ ಇರುತ್ತೆ. ಸೊ ಅಂಥ ಒಂದು ಪರಿಸ್ಥಿತಿಲಿ ಬಂದಾಗ ನಾವು ಇಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗಲಿಂದನೂ ಕೂಡ ಅವರು ಒಂದು ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಏನೊಂದು ಡೆಡಿಕೇಟೆಡ್ ವರ್ಕು. ಯಾಕೆಂದರೆ ಅವಾಗ ನಮ್ಮಲ್ಲಿ ಸಿಬ್ಬಂದಿಗಳು, ಅಧಿಕಾರಿಗಳು ಅಂತಕ್ಕಂಥ ಒಂದು ಭೇದ ಭಾವ ಬೇರೆ ಕಡೆ ಇದೆ, ಬಯಲುಸೀಮೆಯಲ್ಲಿ ಖಂಡಿತ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಲಿಮಿಟೆಡ್ ಸೋರ್ಸ್ ಆಫ್ ಎಂಪ್ಲಾಯೀಸ್ ನಾವೇನಿದ್ದೀವಿ, ಅಧಿಕಾರಿ ಅಥವಾ ಸಿಬ್ಬಂದಿಗಳು, ಅಲ್ಲಿ ಒಂದು ತಾಲೂಕಲ್ಲಿ ಇರ್ತಕ್ಕಂಥವ್ರು ನಮ್ಮಲ್ಲಿ ಒಂದು ಜಿಲ್ಲೆನಲ್ಲಿದ್ದಾರೆ. ಸೊ ಅಂಥ ಒಂದು ಪರಿಸ್ಥಿತಿನ ನಾವಿಲ್ಲಿ ಕೆಲಸ ಶುರು ಮಾಡಿದಾಗ ನಾವೇನು ಕಾರ್ಯ ಒತ್ತಡದಲ್ಲಿ, ಆವಾಗ ನಾವು 2006ಅಲ್ಲಿ ಸೇರಿದಾಗ ನಮ್ಗೆ ಅಷ್ಟು ಪ್ರೆಸರ್ ಅಂತ ಅನಿಸ್ಲಿಲ್ಲ. ಏಕೆಂತಾರೆ ಅವಾಗ ಸಿಬ್ಬಂದಿಗಳು ಸ್ವಲ್ಪ ಚೆನ್ನಾಗಿದ್ದರು ಮತ್ತು ಪಾಪ್ಯುಲೇಷನು ಕೂಡ ಜಾಸ್ತಿ ಇತ್ತು. 1,20,000-30,000 ಅದಕ್ಕಿಂತಲೂ ಜಾಸ್ತಿನೇ ಇತ್ತು ಜಿಲ್ಲೆಯಲ್ಲಿ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಹೆಚ್ಚು ಕಡಿಮೆ ಅವಾಗ ವ್ಯಾಕ್ಸಿನೇಷನ್ನು, ಸ್ಪೆಷಲಿ ಫುಟ್ ಆ್ಯಂಡ್ ಮೌತ್ ಅಂತ ಬಂದಾಗ ನಮ್ಮಲ್ಲಿ ಟೀಮ್ ಕಾನ್ಸೆಪ್ಟ್ ಇತ್ತು. ಅವಾಗ ಟೀಮ್ ಕಾನ್ಸೆಪ್ಟ್ ಜೊತೆಗೆ ವೆಹಿಕಲ್ ಕೊಡ್ತಾರೆ, ವೆಹಿಕಲ್ ನಾವು ಹೋಗಿ ಮಾಡಬೇಕು ಅಂತ ಅಂದಾಗ ಬೇರೆ ಥರ ಇತ್ತು. ಯಾಕೆಂದರೆ ಅಲ್ಲೆಲ್ಲ ನಮ್ಮಲ್ಲಿ ಮಾಡೋದಕ್ಕೂ ಇಲ್ಲಿ ಒಂದು ಮನೆಗೆ ಹೋಗಿ ಇನ್ನೊಂದು ಮನೆಗೆ ಹೋಗೋಷ್ಟೊತ್ತಿಗೆ ಸಮಯ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಸ್ವಂತ ವಾಹನದಲ್ಲಿ ವ್ಯಾಕ್ಸಿನೇಷನ್ ಮಾಡೋಕ್ಕೆ ಹೋದಾಗ ಇಡೀ ನಮ್ಮ ಭಾಗದ ಯಾವುದು ಶ್ರೀಮಂಗಲ, ಕುಟ್ಟ, ಬಿರ್ನಾಣಿ, ನಾಲ್ಕೇರಿ ಕಡೆದು ಒಟ್ಟು 13-18 ವಿಲೇಜ್ಗಳನ್ನು ಇಬ್ಬರೇ ಕವರ್ ಮಾಡ್ತಾಯಿದ್ದು. ನಾನು ಸುರೇಶ್ ಇಬ್ಬರೇ ಕವರ್ ಮಾಡ್ತಾಯಿದ್ದೋ. ಯಾರಂದರೆ ಆ ಏರಿಯಾ ಸಾಧ್ಯವಾದಷ್ಟು ಮಟ್ಟಿಗೆ ಗೊತ್ತಿರೋರೇ ಮಾಡೋಕ್ಕೆ ಸಾಧ್ಯ. ಇವನ್ನ ಟೀಮ್ ಕಾನ್ಸೆಪ್ಟಲ್ಲಿ ಇದ್ದಾಗ ಪೂರ್ಣಚವರು ಕೂಡ ನಮ್ಮಲ್ಲಿ ಬಾಡಗರಕೇರಿ ಈ ಥರ ಇಲ್ಲೆಲ್ಲ ಕೆಲಸ ಮಾಡಿದಾಗಲೂ ಇವ್ರಿಗೂ ಕೂಡ ಸ್ವಲ್ಪ ಕಷ್ಟ ಆಯಿತು. ಅಯ್ಯೋ ಸರ್, ನಮ್ಮ ಬಾಳೆಲ್ಲ ಸೈಡ್ಗಿಂತ ಇಲ್ಲಿಗಿಂತ ಭಯಂಕರವಾಗಿದೆ, ಮಾಡೋಕ್ಕಾಗಲ್ಲ ಅನ್ನೋ ಥರದಂತಹ ಒಂದು ವಾತಾವರಣದಲ್ಲಿ ನಾವು ಸುರೇಶ್ ನಾವೆಲ್ಲ ಅಷ್ಟು ಎಫೆಕ್ಟಿವ್ ಆಗಿ ವ್ಯಾಕ್ಸಿನೇಷನ್ನು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿರ್ತಾ ಇತ್ತು. ಯಾವ ಮನೆಗಳು ಕೂಡ ಬಿಡ್ತಾ ಇರಲಿಲ್ಲ, ಪ್ರತಿ ಮನೆಗೂ ವಿಸಿಟ್ ಆಗ್ತಾ ಇದ್ದೋ, ಪ್ರತಿಯೊಂದು ಕಡೆನೂ ಕೂಡ ರೀಚ್ ಆಗ್ತಾ ಇದ್ದೋ. ಅದು ನಮಗೆ ಅತಿ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು, ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಯಾರೂ ಮಾತಾಡಲ್ಲ. ಯಾವಾಗ ನಾವು ಎಸ್ಕೇಪಿಸಮ್ ಆಗ್ತೀವಿ, ನಾಳೆ ಬರ್ತೀವಿ, ನಾಡಿದ್ದು ಬರ್ತೀವಿ ಅಂತ ಹೋದಾಗ ಕಾಮೆಂಟ್ಸ್ಗಳು ಸ್ಟಾರ್ಟ್ ಆಗುತ್ತೆ. ನಾನು PT ಸುರೇಶ್ ಅಂತ, ಜಾನುವಾರು ಅಧಿಕಾರಿಯಾಗಿ ಈಗ 3 ವರ್ಷದಿಂದ ಪಶುವೈದ್ಯ ಆಸ್ಪತ್ರೆ ಪೊನ್ನಂಪೇಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ನಾನು 25/12/1965ರಲ್ಲಿ ಕುಂದೈ ಹೀಚೂರು ಗ್ರಾಮದಲ್ಲಿ ಶ್ರೀಮತಿ PK ಗಂಗಮ್ಮ ಹಾಗೂ ಶ್ರೀ PK ತಿಮ್ಮಯ್ಯನವರ 5ನೇ ಪುತ್ರನಾಗಿ ಜನಿಸಿದ್ದೀನಿ. ನಂತರ ನಾನು ಪ್ರಾಥಮಿಕ ಶಿಕ್ಷಣವನ್ನು ಕುಂದ ಶಾಲೆಯಲ್ಲಿ ಮಾಡಿ ಮುಗಿಸಿ, ಅಲ್ಲಿಂದ ಪ್ರೌಢ ಶಿಕ್ಷಣವನ್ನು ಪೊನ್ನಂಪೇಟೆ ಪ್ರೌಢಶಾಲೆಯಲ್ಲಿ ಮುಗಿಸಿ, ನಂತರ PUCಯನ್ನು ನಮ್ಮ ಪೊನ್ನಂಪೇಟೆಯಲ್ಲೇ PUCನೂ ಸಹ ಮುಗಿಸಿ 1985ರಲ್ಲಿ ಗೋಣಿಕೊಪ್ಪ ಕಾವೇರಿ ಕಾಲೇಜಿನಲ್ಲಿ BSc ಪದವಿಗೆ ಸೇರ್ಪಡೆಗೊಂಡಿರ್ತೇನೆ. ನಂತರ ಆ BScಯನ್ನು ಪದವಿಯನ್ನು ಮುಗಿಸಿ ನಾನು ನಂತರ LNT ಅಲ್ಲಿ ಸ್ವಲ್ಪ ದಿವಸ ಟೆಂಪ್ರವರಿಯಾಗಿ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ನಮಗೆ ಈಗ ನಾನು ಸೇರಿರುವ ಪಶುಪಾಲನಾ ಇಲಾಖೆಯ ಉದ್ಯೋಗದ ಒಂದು ಪತ್ರ ಬಂತು. ಅದರ ಪ್ರಕಾರ ನಾನು ತರಬೇತಿಗೆ 1992-93ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ರಾಮಕುಂಜ
ಗ್ರಾಮದ ಅಲ್ಲಿ ಕೊಯ್ಲಾ ಫಾರಮ್ನಲ್ಲಿ ತರಬೇತಿಗೆ ಸೇರ್ಪಡೆಗೊಂಡೆ. 1.5 ವರ್ಷ ತರಬೇತಿಯನ್ನು ಪಡೆದು ನಂತರ 1 ವರ್ಷ ಹಾಗೆ ಗೋಣಿಕೊಪ್ಪದಲ್ಲಿ ಗುತ್ತಿಗೆದಾರ ಅಂತ ಹೇಳ್ಬೋದು, ಹಾಗೆ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ನನಗೆ ನಮ್ಮ ಡಾಕ್ಟರ್ ರವಿಯವರು ಅಂದರೆ PC ಮಾಚಯ್ಯ ಅಂತ ಅವರು ಇದ್ದರು. ಅವರ ಮಾರ್ಗದರ್ಶನದಲ್ಲಿ ನನಗೆ ಹಳ್ಳಿಗಟ್ಟಿಗೆ ಇದನ್ನು ಕೊಟ್ಟಿದ್ದರು, ನೀವು ಅಲ್ಲಿ ಕೆಲಸ ನೋಡಿಕೊಂಡು ಇರಿ ಅಂತ. ನಂತರ ನಾನು 1994ರಲ್ಲಿ ತುಮಕೂರು ಜಿಲ್ಲೆ ಕಡಬ ತಾಲೂಕಿನ ಗುಬ್ಬಿ ತಾಲೂಕಿನ ಕಡಬದಲ್ಲಿ ಮೊದಲಾಗಿ ನಾನು ಅಲ್ಲಿಗೆ ಕರ್ತವ್ಯಕ್ಕೆ ಹಾಜರಾದೆ. ನಂತರ ನಾನು ಅಲ್ಲಿ 1 ವರ್ಷ ಕೆಲಸ ಮಾಡಿ ಪ್ರಧಾನ ಗ್ರಾಮೀಣ ಯೋಜನೆ ಗೋಣಿಕೊಪ್ಪಲು ಇದರ ಉಪಕೇಂದ್ರವಾದ ಕೋಟೂರಿನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಕೆಲಸ ಮಾಡ್ತಾ ಎಲ್ಲ ಜನರ ಒಡನಾಟ ಬೆಳೆಸಿ ಹೆಚ್ಚು ಕಮ್ಮಿ ಅಲ್ಲಿ ನೀವು ನೋಡಿರ್ಬೋದು, ಪಶುವೈದ್ಯ ಇಲಾಖೆಯಲ್ಲಿ ಒಂದು ಕಟ್ಟಡ ಇರಲಿಲ್ಲ. ಆದರೂ ಜನರನ್ನೆಲ್ಲರನ್ನೂ ಸೇರಿಸಿ ಅಲ್ಲಿ ಡೊನೇಷನ್ ಕಲೆಕ್ಟ್ ಮಾಡಿ ಒಂದು ಹಾಸ್ಪಿಟ್ಲನ್ನು ನಾನೇ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಊರು ಜನರ ಸಹಕಾರದಿಂದ ಈಗ ಒಂದು ಅಲ್ಲಿ ಹಾಸ್ಪಿಟ್ಲ್ ಇದೆ. ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರ ಕೋಟೂರು ಅಂತ ಈಗ ಅದು ಇವಾಗ ಮೇಲ್ದರ್ಜೆಗೆ ಏರಿಸಲ್ಪಟ್ಟಿದೆ. ನಂತರ ನಾನು ಅಲ್ಲಿಂದ ಉನ್ನತಿ ಹೊಂದಿ ಪ್ರಮೋಷನ್ ಪಡೆದು ಹುದಿಕೇರಿ ಪ್ರಾಥಮಿಕ ಪಶು ಚಿಕಿತ್ಸಾಲಯದಲ್ಲಿ 12 ವರ್ಷ ಕೆಲಸ ಮಾಡಿದೆ. ಅಲ್ಲೂ ಅಷ್ಟೇ ಒಳ್ಳೆಯ ಅಭಿಪ್ರಾಯದಿಂದ ನನಗೆ ಒಳ್ಳೆಯ ಸಹಕಾರ ಕೊಟ್ಟರು. ಅವ್ರನ್ನೂ ಸಹ ನಾನು ಇವತ್ತಿಗೂ ನೆನೆಸ್ಕೊಳ್ತೀನಿ. ಅದೇ ರೀತಿ ನನ್ನ ಮಕ್ಕಳು ಸಹ ಅಲ್ಲಿ ಬಲ್ಲೆಮಂಡ್ರಲ್ಲೇ ಜನಿಸಿದ್ದು ಇಬ್ಬರು. ಅವರು ಈಗ ಇಬ್ಬರು ಉನ್ನತ ವ್ಯಾಸಂಗ ಪಡೆದು ಮಗಳು ಆಯುರ್ವೇದಿಕ್ ಡಾಕ್ಟರ್ ಆಗ್ತಾಯಿದ್ದಾಳೆ. ಅದೇ ರೀತಿ ನನ್ನ ಮಗ ರೋಹನ್ ಸುರೇಶ್ ಅಂತ, ಅವನು ಸಹ 3ನೇ ವರ್ಷದ MBBS ಮಾಡ್ತಾಯಿದ್ದಾನೆ. ಎಲ್ಲ ನಮ್ಮ ಊರಿನವರು ತುಂಬ ಸಹಕಾರ ಕೊಟ್ಟರು. ಆಗ ನನಗೂ ಅಷ್ಟೇ ಅಲ್ಲಿಂದ ಇದಕ್ಕಿಂತ ಮೊದಲು ನಾನು ನಮ್ಮ ಮಡಿದಿದ್ದು ಹೇಳಲೇಬೇಕು. ಅವರ ಸಹಕಾರ ಇದ್ದರೆ ನಾನು ಈ ಮಟ್ಟಿಗೆ ಬರ್ತಿದ್ದಿಲ್ಲ. ನನಗೆ 1996ರಲ್ಲಿ ಜೂನ್ 9-10ಕ್ಕೆ ಕೇರ್ನಾರ ತಾಲೂಕು ಹಂಪಾಪುರದ ರಾಜನಾಯಕ ಮತ್ತು ಶಾಂತಮ್ಮನವರ ಮೊದಲನೇ ಪುತ್ರಿ ಮಂಜುಳವ್ರನ್ನ ನನಗೆ ಮದುವೆ ಮಾಡಿಕೊಟ್ರು 96ರಲ್ಲಿ. ಅಲ್ಲಿಂದ ಅವರು ಇದುವರೆಗೆ ನನಗೆ ಬೆನ್ನೆಲುಬಾಗಿ ನಿಂತು ನನ್ನ ಎಲ್ಲ ಸಹಕಾರ ನೀಡ್ತಾ ಬಂದಿದ್ದಾರೆ. ನನಗೆ 4 ಆಪ್ರೇಷನ್ ಆದರೂ ಸಹ ಧೃತಿಗೆಡದೆ ಅವರು ನನ್ನೊಂದಿಗೆ ನನ್ನ ಅರ್ಧಾಂಗಿ ಅಂತ ಹೇಳ್ಬೋದು. ಯಾವುದೇ ನನ್ನ ಕಾರ್ಯದಲ್ಲಿ ಇವತ್ತಿಗೂ ಅಷ್ಟೇ ಕೈ ಜೋಡಿಸ್ಕೊಂಡು ಬರ್ತಾಯಿದ್ದಾರೆ. ನನ್ನ ಆರೋಗ್ಯದ ಸಮಸ್ಯೆ ಇದ್ದರೂ ಸಹ ನಾನು ಇದುವರೆಗೆ 32-33 ವರ್ಷ ಇಲಾಖೆ ಸೇವೆಯಲ್ಲಿ ಇವತ್ತು ನಾನು ಹಿಂದೆ ನಿಂತವನೇ ಇಲ್ಲ. ನನಗೆ ಹುಷಾರಿದ್ದೋದ್ರೂ ಪರವಾಗಿಲ್ಲ, ಬೆಳಿಗ್ಗೆ 5-6 ಗಂಟೆಗೆ ಎದ್ದು ವ್ಯಾಕ್ಸಿನೇಷನ್ ಆಗಲಿ ಪ್ರತಿಯೊಂದು ಮೂಕ ಪ್ರಾಣಿಗಳ ಸೇವೆಯನ್ನು ನಿರಂತರವಾಗಿ ಮಾಡ್ತಾಯಿದ್ದೀನಿ. ನಾನು ಇನ್ನು ಮುಂದೂ ಅಷ್ಟೇ ಶಕ್ತಿ ಇರೋವರೆಗೆ ಅದನ್ನು ಮುಂದುವರಿಸ್ತೀನಿ ಅಂತ ನಾನು ಹೇಳ್ತೀನಿ. ನನಗೆ ಈಗ ನನ್ನ ಇಲಾಖೆಯಲ್ಲಿ ನಾನು ಹೇಳಬೇಕು ಅಂದರೆ, ಹೆಮ್ಮೆಯಿಂದ ಹೇಳಬೇಕು ಅಂದರೆ, ಈಗಿನ ನಮ್ಮ ಉಪನಿರ್ದೇಶಕರಾದ ಡಾಕ್ಟರ್ ಲಿಂಗರಾಜ್ ದೊಡ್ಡಮನಿ ಸರ್ ಅವರು ಸಹ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟು ನನ್ನನ್ನು ಈ ಮಟ್ಟಕ್ಕೆ ಬೆಳೀಲಿಕ್ಕೂ ಅವರು ಸಹ ಒಂಥರ ಕಾರಣನೇ. ಯಾವುದೇ ಇದಕ್ಕೂ ಚ್ಯುತಿ ಬರದ ಹಾಗೆ ಅವರು ನನಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ನಾನು ಎಲ್ಲರೂ ನಮ್ಮ ಹಿರಿಯ ಮುಖ್ಯ ಪಶುವೈದ್ಯಾಧಿಕಾರಿಗಳನ್ನ ನೆನೆಸ್ಕೊಳ್ಳೇಬೇಕು. ನನಗೆ ಈಗ ಇಲ್ಲಿ ಪೊನ್ನಂಪೇಟೆಯಲ್ಲಿ ಡಾಕ್ಟರ್ BG ಗಿರೀಶ್ ಮುಖ್ಯ ಪಶುವೈದ್ಯಾಧಿಕಾರಿಗಳು, ಅವರು ಸಹ ಒಂದು ಸಲ ಫ್ರೆಂಡ್ ಹಂಗಿರ್ತಾರೆ, ಒಂದು ಸಲ ನಮಗೆ ಅಧಿಕಾರಿಯಾಗಿರ್ಬೋದು, ಏನಾಗಲಿ ನಮಗೆ ಒಳ್ಳೆಯ ಅವರ ಇದು ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ, ಸುಳ್ಳಲ್ಲ. ಯಾಕೆಂದರೆ ಯಾವುದೇ ಕೆಲಸಗಳನ್ನು ನಾವು ಕರ್ತವ್ಯವನ್ನು ಮಾಡಬೇಕಾದ್ರೆ ಒಂದು ಮಾರ್ಗದರ್ಶನ ಇಲ್ಲದೋದ್ರೆ ನಾವು ಆ ಥರ ಯಾವುದನ್ನೇ ನಾವು ಸೂಕ್ತವಾಗಿ ಮಾಡಲಿಕ್ಕಾಗೋದಿಲ್ಲ. ಅವರು ಸಹ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ಸಹ ಈ ಸಂದರ್ಭದಲ್ಲಿ ಅವ್ರಿಗೆ ನನಗೆ ಈ ನಿವೃತ್ತಿ ಒಂದು ಇದರಲ್ಲಿ ಎಲ್ಲ ಮುತುವರ್ಜಿ ವಹಿಸಿ ಇಲ್ಲ ಒಂದು ವಾರದಿಂದ ಬಿಡು ಇಲ್ಲದೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಇನ್ನೊಬ್ಬರು ಮುಖ್ಯ ಪಶುವೈದ್ಯಾಧಿಕಾರಂಥ ಡಾಕ್ಟರ್ ಭವಿಷ್ಯತ್ ಕುಮಾರ್ ಸಹ, ಅವರು ಸಹ ನಾನು ನಿಮಗೆ ಸುಳ್ಳು ಹೇಳೋದಲ್ಲ, ನಾನು ನನ್ನ ಈ ಜೀವಮಾನದಲ್ಲಿ ಬರೀ ಪಶುಪಾಲನಾ ಇಲಾಖೆಯಲ್ಲ ಸೇವೆ ಅಲ್ಲ, ಪ್ರತಿಯೊಂದು ಸಮಾಜ ಸೇವೆಯಲ್ಲೂ ಅಷ್ಟೇ
ಕೈ ಜೋಡಿಸಿದ್ದೀನಿ, ಸುಮಾರು ಸಂಘ ಸಂಸ್ಥೆಯಲ್ಲಿ ನಾನು ದುಡಿದಿದ್ದೀನಿ ಅಂತ ನನಗೆ ಹೇಳ್ಕೊಳ್ಳೋದೊಂದು ಹೆಮ್ಮೆ ಆಯ್ತದೆ. ಅಲ್ಲ, ನಮ್ಮದನ್ನು ನಾವೇ ಹೇಳ್ಕೊಳ್ಳೋದಲ್ಲ, ಆದರೂ ಅದನ್ನು ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಈಗಾಗಲೇ ನಾನು ವಾಲ್ಮೀಕಿ ನಾಯಕ ಸಂಘದ ಜಿಲ್ಲಾ ಮಟ್ಟದ ಗೌರವಾಧ್ಯಕ್ಷ ಇದ್ದೀನಿ. ಪೊನ್ನಂಪೇಟೆ ಹಾಗೂ ವಿರಾಜಪೇಟೆ ತಾಲೂಕಿನ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಸಂದರ್ಭದಲ್ಲಿ ಹಲವು ನಮ್ಮ ಪೊನ್ನಂಪೇಟೆ ಗ್ರಾಮದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಸಮಾಜಕ್ಕೆ ಸೇವಕನಾಗಿ ದುಡಿದಿದ್ದೀನಿ. ನಿಮಗೆ ಈ ಮುಖಾಂತರ ತಿಳಿಸೋದು ಅಂದರೆ ನಾನು ಹೆಚ್ಚು ಕಮ್ಮಿ 11ರಿಂದ 15 ಪೌರಾಣಿಕ ನಾಟಕಗಳನ್ನು ಮಾಡಿದ್ದೀನಿ. ನನಗೆ ಅದು ಅಲ್ಲದೆ ರಾಜ್ಯ ಪ್ರಶಸ್ತಿಯು ಸಹ ನಮ್ಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಿಕ್ಕಿದೆ. ಅದೇ ರೀತಿ ನನಗೆ ಮಡಿಕೇರಿಯಲ್ಲಿಯೂ ಸಹ ನನಗೆ ಒಳ್ಳೆಯ ಸತ್ಕಾರವನ್ನು ಮಾಡಿದ್ದಾರೆ. ನಿರಂತರ ನಮ್ಮ ಈ ಸಮಾಜ ಸೇವೆ ನಿರಂತರ. ನಾನು ಇನ್ನು ಮುಂದಕ್ಕೂ ಅಷ್ಟೇ ನಮ್ಮ ಸೇವೆಯನ್ನು ಮುಂದುವರಿಸ್ತೀನಿ. ಅದೇ ರೀತಿ ನನಗೆ ನನ್ನ ಈ ಕರ್ತವ್ಯದಲ್ಲಿ ಸಹಕಾರ ನೀಡಿದ ನನ್ನ ಸಹಮಿತ್ರರಾದ KM ಪೂರ್ಣಚ್ಚ ಆಗಿರ್ಬೋದು, ಮಹದೇವಪ್ಪ ಅವರು ಆಗಿರ್ಬೋದು, ಹಾಗೂ ಇತರ ನಮ್ಮ ಅಧಿಕಾರಿಗಳಾಗಿದ್ದಂಥ ಡಾಕ್ಟರ್ ಶಾಂತೇಶ್ ಅವರು ಹಾಗೂ ಇತರ ಚಂದ್ರಶೇಖರ ಡಾಕ್ಟ್ರು ಎಲ್ಲರೂ ಎಲ್ಲ ಇರ್ತಾಯಿದ್ದಾರೆ. ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ಸಹ ನನ್ನ ಸಿಬ್ಬಂದಿ ವರ್ಗದವರು ಆದ ಜೀನತ್ ಆಗಿರ್ಬೋದು, ಸೀತಮ್ಮ ಆಗಿರ್ಬೋದು, ಪುಷ್ಪ ಆಗಿರ್ಬೋದು, ಹಾಗೂ ಅಮಿತ್ ಆಗಿರ್ಬೋದು, ಎಲ್ಲ ನನ್ನ ಈ ಸೇವೆಯಲ್ಲಿ ಸಹಕಾರ ನೀಡ್ತಕ್ಕಂಥ ನನ್ನ ಪಶು ಸಖಿಯರ ಆಗಿರ್ಬೋದು, ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂತಂದರೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನೀವೇ ಇಲ್ಲಿ ತಿಳಿದ ಹಾಗೆ ಇಡೀ ಕೊಡಗು ಜಿಲ್ಲೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಎಲ್ಲ ಸಿಬ್ಬಂದಿಗಳ ಕೊರತೆ ಇದೆ. ಅದರಲ್ಲಿ ನಾವು ಎಲ್ಲ ಸಹಕಾರದಿಂದ ಒಂದು ಜಿಲ್ಲೆಯಲ್ಲಿ ಒಂದು ಉತ್ತಮ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ಒಂದೊಂದು ಕಿಲೋಮೀಟ್ರ್ ಒಂದೊಂದು ಮನೆ ಇದೆ. ಆದರೂ ಅದನ್ನು ನಾವು ಸುಧಾರಿಸ್ಕೊಂಡು ನಮ್ಮ ಸಿಬ್ಬಂದಿಗಳನ್ನು ನಾವು ಜೊತೆಗೂಡಿ ಈಗ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮ್ಮ ಮೇಲಧಿಕಾರಿಗಳ ಮಾರ್ಗದರ್ಶನದಲ್ಲಿ ಉತ್ತಮ ಕೆಲಸವನ್ನು ಈಗಲೂ ಮಾಡ್ತಾಯಿದ್ದೀವಿ, ಮುಂದಕ್ಕೂ ಮಾಡ್ತೀವಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಭರವಸೆಯನ್ನು ನೀಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಸುರೇಶ್ ಅಂತ, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಪೊನ್ನಂಪೇಟೆ. ಹಾಗೆ 5 ವರ್ಷ ಕಾರ್ಯನಿರ್ವಹಿಸಿದ್ದೀನಿ. ನಾನು 96ರಲ್ಲಿ ಕುಂದ ಗ್ರಾಮ, ಈಚೂರು ಕುಂದ ಗ್ರಾಮಕ್ಕೆ ಮದುವೆಯಾಗಿ ಬಂದೆ. PK ತಿಮ್ಮಯ್ಯ ಮತ್ತು ಶ್ರೀಮತಿ ಗಂಗಮ್ಮ ಅವ್ರ ಸೊಸೆಯಾಗಿ 5ನೇ ಸೊಸೆಯಾಗಿ 96ರಲ್ಲಿ ಮದುವೆಯಾಗಿ ಬಂದೆ. ನಾನು ಕುಂದದಲ್ಲಿ ಒಂದು 2 ಇಯರ್ಸ್ ಇದ್ದೆ. ಮತ್ತು ಬಲ್ಲೆಮಂಡೂರಲ್ಲಿ ನನ್ನ ಹಸ್ಬೆಂಡು ವೆಟ್ನರಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಮತ್ತು ನಾವು ಜಾಸ್ತಿ ನಮ್ಮ ಒಡನಾಟ ಎಲ್ಲ ಬಲ್ಲೆಮಂಡೂರಲ್ಲಿ. ನಾನು ಕುಂದ ಸೊಸೆ ಆದರೂ ಸಹ ಬಲ್ಲೆಮಂಡೂರು ಜನರು ನಮ್ಮನ್ನ ಮಗ ಸೊಸೆ ಥರನ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ. ನಾನು ಅವತ್ತಿಂದನೂ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಕೋಟೂರು, ಬಲ್ಲೆಮಂಡೂರು, ಹಾಗೆ ತುಚಂಕೇರಿ ಎಲ್ಲ ಜನರಿಗೂ ಸಹ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಮನೆಯವ್ರ ಥರ, ಮನೆ ಮಕ್ಕಳು ಥರ ಟ್ರೀಟ್ ಮಾಡಿದ್ದಾರೆ. ನನ್ನ ಮಕ್ಕಳು ಸಹ ಈಗ ಮೆಡಿಕಲ್ ಮಾಡ್ತಾಯಿದ್ದಾರೆ, ಮಗ ಮಗಳು. ಅವ್ರನ್ನ ಸಹ ಬಲ್ಲೆಮಂಡೂರು ಜನರು ಏನು ಮಾಡ್ತಾಯಿದ್ದಾರೆ, ನಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ, ನಮ್ಮ ಮಕ್ಕಳು ಅಂತ ಕೇಳ್ತಾರೆ. ನಂಗೆ ಅದು ಪ್ರೌಡ್ ಅನಿಸ್ತಾ ಇದೆ. ಹಾಗೆ ನನ್ನ ಅತ್ತೆ ಮಾವನು ಸಹ ನನ್ನ ಅತ್ತೆ ಮಾವ PK ತಿಮ್ಮಯ್ಯ ಮತ್ತು ಗಂಗಮ್ಮನಿಗೆ 9 ಜನ ಮಕ್ಕಳು. ಅದರಲ್ಲಿ 9 ಜನ ಮಕ್ಕಳಲ್ಲಿ 7 ಜನ 6 ಗಂಡು ಮಕ್ಕಳು, 3 ಹೆಣ್ಮಕ್ಳು. ಅದರಲ್ಲಿ 6 ಗಂಡು ಮಕ್ಕಳು ಮತ್ತು ಒಬ್ಬ ಹೆಣ್ಮಗಳು ಗೌರ್ಮೆಂಟ್ ಎಂಪ್ಲಾಯಿ. ಆ ಕಾಲದಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿ ಡಿಗ್ರಿ ಮಾಡಿದರೆ ಎಲ್ಲರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದಾರೆ. 7 ಜನ ಮಕ್ಕಳು. ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನನ್ನ ಅತ್ತೆ ಮಾವ ಅಷ್ಟು ಕಷ್ಟದಲ್ಲಿ ಸಹ 7 ಜನ ಮಕ್ಕಳನ್ನ ಸರ್ಕಾರಿ ಜಾಬಲ್ಲಿ ಸರ್ಕಾರಿ ಉದ್ಯೋಗ ಕೊಡಿಸಿದ್ದಾರೆ. ಅದು ಚಿಕ್ಕ ವಿಷಯ ಅಲ್ಲ. ನಾವು ಇರೋವರೆಗೂ ಅದನ್ನ ಹೆಮ್ಮೆಯಿಂದ ನಾವು ಹೇಳ್ಕೊತಾ ಇದ್ದೀವಿ. ಮತ್ತು ಆಲ್ಮೋಸ್ಟ್ ನಾವು 9 ಜನ ಮಕ್ಕಳು ಸಹ ಎಲ್ಲರೂ ಚೆನ್ನಾಗಿದ್ದೀವಿ. ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಇದ್ದೀವಿ. ಪೊನ್ನಂಪೇಟೆಯಲ್ಲಾಗಿರ್ಬೋದು, ಇವನ್ ನನ್ನ ಮೈದ ಗೋಣಿಗೊಪ್ಪದಲ್ಲಿ SI ಆಗಿದ್ದಾರೆ, ನನ್ನ ಸಿಸ್ಟ್ರು ಎಲ್ಲರೂ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ. ಇನ್ನು ನಮ್ಮ ಅತ್ತೆ ಮಾವನಿಗೆ ನಾವು ಎಲ್ಲರೂ ಸಹ ಬಾಳಿ ಎಮ್ಮೆ ತರೋ ಥರ ಇದ್ದೀವಿ ಎಲ್ಲರೂ ಸಹ. ಅದೇ ರೀತಿ ಇವನ್ ನನ್ನ ಹಸ್ಬೆಂಡ್ 32 ವರ್ಷ ಪಶು ವೈದ್ಯ ಪರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅವ್ರ ಫ್ಯಾಮಿಲಿ ಮನೆಗೆ ಹೆಚ್ಚು ಟೈಮ್ ಕೊಡೋಕ್ಕಿಂತ
ಹೆಚ್ಚು ಉದ್ಯೋಗದಲ್ಲಿ ತುಂಬ ಈ 32 ವರ್ಷದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕರ್ತವ್ಯ ನಿರ್ವಹಿಸಿ ಇವತ್ತು ನಿವೃತ್ತಿ ಹೊಂದ್ತಾ ಇದ್ದಾರೆ. ಅದು ಒಂದು ಹೆಮ್ಮೆ ವಿಷಯ. ಒಂದು ಕರ್ತವ್ಯದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅವ್ರು ನಿವೃತ್ತಿ ಆಯ್ತಾ ಇರೋದು ಒಂದು ಹೆಮ್ಮೆ ವಿಷಯ. ಅವ್ರು ತುಂಬ ಹೆಲ್ತ್ ಇಶ್ಯೂಸ್ ಇದ್ದರೂ ಯಾವುದೇ ಡಿಪಾರ್ಟ್ಮೆಂಟ್ ವಿಷಯದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ತಗೊಳ್ಳದೆ ಎಲ್ಲರ ಜೊತೆ ಒಡನಾಡ್ಯದಲ್ಲಿದ್ದು ಇವತ್ತು ನಿವೃತ್ತಿ ಆಯ್ತಾ ಇದ್ದಾರೆ. ಅದು ಒಂದು ನಮಗೆ ಹೆಮ್ಮೆ ವಿಷಯ. ನಮ್ಮ ಹಸ್ಬೆಂಡ್ಗೆ ತುಂಬ ಆಸೆ ಇತ್ತು ನನ್ನ ಮಗನ ನನಗಿಂತ ವೆಟರ್ನರಿಲಿ ಒಳ್ಳೆ ಆಫೀಸರ್ ಮಾಡಬೇಕು ಅಂತ. ಆದರೆ ಸೀಟ್ ಸಿಕ್ಕರೂ ನನ್ನ ಮಗ ಒಪ್ಕೊಳ್ಳಿಲ್ಲ. ಡ್ಯಾಡಿ ನಂಗೆ ವೆಟ್ನರಿ ಇಷ್ಟ ಇಲ್ಲ ಅಂಥೇಳಿ ಮೆಡಿಕಲ್ಗೆ ಹೋದ. ಅದು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಬೇಜಾರಿದೆ. ಹಂಗಾಗಿ ಆಗ ಮತ್ತೆ ನಾನು ಬಲ್ಲೆಮುಡ್ರು ಜನರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಕುಂದ ಈಚೂರು ಆ ಜನರಿಗೂ ಸಹ ಅವರೆಲ್ಲ ಬ್ಲೆಸ್ಸಿಂಗಿಂದ ನನ್ನ 2 ಮಕ್ಕಳು ಡಾಕ್ಟರ್ಸ್ ಆಗಿದ್ದಾರೆ. ಅದು ನಾನು ಯಾವಾಗಲೂ ಮರೆಯಲ್ಲ. ಅದೇ ರೀತಿ ನನ್ನ ಪೊನ್ನಂಪೇಟೆ ಜನರು ಅಷ್ಟೇ, ಪ್ರತಿಯೊಬ್ಬರು ಯೂತ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ನಮ್ಮ ಮೇಡಮ್, ನಮ್ಮ ಆಂಟಿ ಅಂತೇಳಿ ನಮ್ಮನ್ನ ಪ್ರೀತಿಯಿಂದ ಎಲ್ಲಿದ್ದರೂ ಸಹ, ನಮ್ಮ ಪೌರ ಕಾರ್ಮಿಕರಾಗಿರ್ಬೋದು, ನನ್ನ ಸಹ ಮಿತ್ರರಾಗಿರ್ಬೋದು, ಎಲ್ಲರೂ ಸಹ ಮೇಡಮ್ ನಮ್ಮದು ಅಂಥೇಳಿ ನನ್ನವರು ಅನ್ನೋ ಭಾವನೆಯಿಂದ ನನ್ನ ಪ್ರತಿಯೊಬ್ಬರು ಮಾತಾಡಿಸ್ತಾರೆ ಎಲ್ಲಿದ್ದರು. ಅದು ನಾನು ಇರೋವರೆಗೂ ಸಹ ಮರೆಯಲ್ಲ. ಅವ್ರಿಗೂ ಸಹ ನನ್ನ ಪೊನ್ನಂಪೇಟೆ ಜನರು ಬ್ಲೆಸ್ಸಿಂಗಿಂದನೇ ಸಹ ನನ್ನ 2 ಮಕ್ಕಳು ವೈದ್ಯರಾಗಿದ್ದಾರೆ. ಅದನ್ನು ಸಹ ನಾನು ಯಾವತ್ತೂ ಮರೆಯಲ್ಲ. ಅವ್ರಿಗೂ ಸಹ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನ್ನ ಡಿಪಾರ್ಟ್ಮೆಂಟಲ್ಲಿ, ನನ್ನ ಹಸ್ಬೆಂಡ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ತಾಲೂಕು ವೈದ್ಯಾಧಿಕಾರಿಯಾದ ಗಿರೀಶ್ ಅವರು ಸಹ ನನ್ನ ಹಸ್ಬೆಂಡ್ ಹೆಲ್ತ್ ಇಶ್ಯೂಸ್ ಆಗಿ ರಜಾ ಮಾಡಿದರೂ ಸಹ ಅವರು ಸ್ವಲ್ಪ ಏನು ಇದಾಗ್ದೇ ಹೆಲ್ತ್ ಕೇರ್ ತಗೊಳ್ಳಿ, ಇಷ್ಟು ವರ್ಷ ರಿಸ್ಕ್ ತಗೊಂಡು ಇದು ಮಾಡಬೇಡಿ ಅಂತೆಲ್ಲ ತುಂಬ ಸಪೋರ್ಟ್ ಮಾಡಿ ಸ್ಟೆಪ್ ವೈಸ್ ಸ್ಟೆಪ್ಪು ನಮಗೆ ಹಾಸ್ಪಿಟ್ಲಲ್ಲಿ ಹೆಲ್ತ್ ಆಪ್ರೇಷನ್ ಆಗಿರುವಾಗಲೂ ಸಹ ತುಂಬ ಸಹಕರಿಸಿದ್ದಾರೆ. ಫೈನಾನ್ಷಿಯಲಿ ಆದರೂ ಸಹ ಏನು ಹೆಲ್ಪ್ ಬೇಕು ಅಂತ ಕೇಳಿದ್ದಾರೆ. ಅವ್ರಿಗೂ ಸಹ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಯಾವಾಗಲೂ ನೆನ್ಕೋತೀನಿ. ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಆಗಿರ್ಬೋದು, ಪೂರ್ಣಚ್ಚ ಅವರು ಸಹ ಪ್ರತಿ ಸ್ಟೆಪ್ನಲ್ಲೂ ಸಹ ಹಸ್ಬೆಂಡ್ಗೆ ಈ ಥರ ಆ ಥರ ಇರು ಅಂತೇಳಿ ಅಡ್ವೈಸ್ ಮಾಡಿದ್ದಾರೆ. ಅವರಿಂದನೂ ಸಹ ನಮಗೆ ಎಲ್ಲ ಒಳ್ಳೆಯದಾಗಿದೆ. ಹಾಗೆ ನನ್ನ ಹಸ್ಬೆಂಡ್ ಬ್ರದರ್ಸು ಎಲ್ಲರೂ ಸಹ ಸಪೋರ್ಟಿಂದ ಇವನ್ ನಾವು ಒಂದು ಒಳ್ಳೆ ಇದರಲ್ಲಿ ಇದ್ದೀವಿ. ಎಲ್ಲರ ಸಹಕಾರ ಮತ್ತು ಎಲ್ಲರ ಬ್ಲೆಸ್ಸಿಂಗಿಂದ ನಾವು ಈ ಸ್ಟೇಜಲ್ಲಿ ಇದ್ದೀವಿ ಅಂತ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ಎಲ್ಲರೂ ನೆನೆಸ್ಕೊಳ್ತಾ, ಎಲ್ಲರ ಬ್ಲೆಸ್ಸಿಂಗ್ ಇದೇ ಥರ ಇರಲಿ ಅಂತ ಕೇಳ್ಕೊತಾ, ನನ್ನ ಹಸ್ಬೆಂಡ್ ನಿವೃತ್ತಿ ಜೀವನದಲ್ಲಿ ಆರೋಗ್ಯವಾಗಿರಲಿ ಅಂತ ಎಲ್ಲರೂ ಬ್ಲೆಸ್ ಮಾಡಿ ಅಂತ ಕೇಳ್ಕೊತಾ ನಾನೊಂದೆರಡು ಮಾತು ಮುಗಿಸ್ತೀನಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.